ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದಷ್ಟು ಮ್ಯಾಕ್ಸಿಮಾ ಮಿನಿಮಾ ಪ್ರಾಬ್ಲಮ್ಸ್ನ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಇನ್ನು ಉಳಿದಿರ್ತಕ್ಕಂಥ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗೋಣ. ಎ ಪಾಯಿಂಟ್ ಆನ್ ದ ಹೈಪೋಟೆನ್ಯೂಸ್ ಆಫ್ ಎ ಟ್ರಯಾಂಗಲ್ ಈಸ್ ಅಟ್ ದ ಡಿಸ್ಟೆನ್ಸ್ ಆಫ್ ಎ ಅಂಡ್ ಬಿ ಯೂನಿಟ್ಸ್ ಫ್ರಮ್ ದ ಸೈಡ್ಸ್ ಆಫ್ ದ ಟ್ರಯಾಂಗಲ್. ವಿ ಹ್ಯಾವ್ ಟು ಶೋ ದಟ್ ದ ಮಿನಿಮಮ್ ಲೆಂತ್ ಆಫ್ ಹೈಪೋಟೆನ್ಯೂಸ್ ಇಸ್ a power 2/3 plus b power 2/3 whole power 3/2 ಅಂತ ಪ್ರೂವ್ ಮಾಡಬೇಕು. ಹೈಪೋಟೆನ್ಯೂಸ್ ಕೊಟ್ಟಿದ್ದಾರೆ ಅಂದ್ರೆ ಅದು ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರ್ಬೇಕು. ಸೊ ಇದು ರೈಟ್ ಆಂಗಲ್. ಈ ಪಾಯಿಂಟ್ ಪಿ ಹೈಪೋಟೆನ್ಯೂಸ್ ಮೇಲೆ ಏನಿದೆ, ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎ ಯೂನಿಟ್ಸ್ ಅಂಡ್ ಬಿ ಯೂನಿಟ್ಸ್ ಫ್ರಮ್ ದ ಸೈಡ್ಸ್ ಅಂತ ಕೊಟ್ಟಿದ್ದಾರೆ. ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಲೀಸ್ಟ್ ಲೆಂತ್ ಆಫ್ ಬಿ ಸಿ. ಮಿನಿಮಮ್ ಲೆಂತ್ ಆಫ್ ಹೈಪೋಟೆನ್ಯೂಸ್ ಏನು ಫೈಂಡ್ ಔಟ್ ಮಾಡಬೇಕು. ಸೊ ಏನೇನು ಕೊಟ್ಟಿದ್ದಾರೆ ನೋಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಪಿ ಇಸ್ ಅ ಪಾಯಿಂಟ್ ಆನ್ ಹೈಪೋಟೆನ್ಯೂಸ್ BC. So let us take these points as P already ಇದೆ, Q R ಅಂತ ತಗೊಳ್ಳಿ. ಏನು ಕೊಟ್ಟಿದ್ದಾರೆ? PQ is A, PR is B. Now observe in these two triangles from triangle BQP ಏನಾಗುತ್ತೆ? We have adjacent side, we need BP. ಯಾಕೆ ನಮಗೆ ಟೋಟಲ್ ಲೆಂತ್ ಆಫ್ ಹೈಪೋಟೆನ್ಯೂಸ್ ಬೇಕು. ಟೋಟಲ್ ಲೆಂತ್ ಆಫ್ ಹೈಪೋಟೆನ್ಯೂಸ್ ಇಸ್ ಬಿ ಪಿ ಪ್ಲಸ್ ಪಿ ಸಿ. ಸೊ ಬಿ ಪಿ ಪ್ಲಸ್ ಪಿ ಸಿ ಬೇಕಾದ್ರೆ ಈ ಟ್ರಯಾಂಗಲ್ ಅಲ್ಲಿ ಬಿ ಪಿ ಬೇಕು. ಬಿ ಪಿಗೆ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಸೊ ದೇರ್ ಫಾರ್ ಕಾಸ್ ಥೀಟಾ ಏನಾಗುತ್ತೆ? ಲೆಟ್ ಅಸ್ ಟೇಕ್ ಇಟ್ ಆಸ್ ಥೀಟಾ. ಕಾಸ್ ಥೀಟಾ ಏನಾಗುತ್ತೆ? ಕಾಸ್ ಥೀಟಾ ವಿಲ್ ಬಿಕಮ್ ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್, ದಟ್ ಈಸ್ ಎ ಬೈ ಬಿ ಪಿ. ಸೊ ಬಿ ಪಿ ಇಸ್ ಎ ಬೈ ಕಾಸ್ ಥೀಟಾ ಅಂದ್ರೆ ಎ ಸೀಕೆಂಟ್ ಥೀಟಾ ಆಗುತ್ತೆ. ಎ ಬೈ ಕಾಸ್ ಥೀಟಾ. ಅದೇ ತರ ಫ್ರಮ್ ಟ್ರಯಾಂಗಲ್ ಪಿ ಆರ್ ಸಿ ಏನಾಗುತ್ತೆ? ಇಲ್ಲಿ ಆಪೋಸಿಟ್ ಇದೆ, ಹೈಪೋಟೆನ್ಯೂಸ್ ಬೇಕು. ಸೊ ಸೈನ್ ಥೀಟಾ ಡಿಫೈನ್ ಮಾಡೋಣ. ಆಪೋಸಿಟ್ ಬಿ ಬೈ ಪಿ ಸಿ. ಸೊ ಪಿ ಸಿ ಇಸ್ 1/sin, ದಟ್ ಈಸ್ ಬಿ ಕೊಸಿಕೆಂಟ್ ಥೀಟಾ ಆಗುತ್ತೆ. ಸೊ ದೇರ್ ಫಾರ್ ವಾಟ್ ಈಸ್ ದ ಲೆಂತ್ ಹೈಪೋಟೆನ್ಯೂಸ್? ಬಿ ಸಿ ಇಸ್ ಈಕ್ವಲ್ ಟು ಬಿ ಪಿ ಪ್ಲಸ್ ಪಿ ಸಿ, ದಟ್ ಈಸ್ a cos theta, sorry a secant theta plus b cosecant theta ಆಯ್ತು. ಇದು BC. ಇದನ್ನ let us take it as function of theta. So it is a function of theta, f of theta ಅಂತ ತಗೊಳ್ಳೋಣ. ಇದು ಯಾವಾಗ ಮಿನಿಮಮ್ ಆಗುತ್ತೆ ಅದನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. let us differentiate with respect to theta. ಏನಾಯ್ತು? f dash of theta we will get it as a derivative of secant is secant into tan, secant theta tan theta, plus derivative of cosecant is minus cosecant theta cot theta. ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಎಫ್ ಡಬಲ್ ಡ್ಯಾಶ್ ಆಫ್ ಥೀಟಾ ಏನಾಗುತ್ತೆ? ಎ ಕಾನ್ಸ್ಟೆಂಟ್, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಎ ಇಂಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ secant theta into derivative of tan is secant square. So secant into secant square is secant cube theta, plus second into derivative of first. Tan theta into derivative of secant is secant into tan. So one the tan is already there, tan into tan. So secant theta into tan square theta ಬರುತ್ತೆ. Then minus b into cosecant theta ಇದೆ, derivative of cosecant is cosecant theta into derivative of cot is minus cosecant square. So minus cosecant cube theta. Then cosecant into derivative of cot is minus cosecant square. Cot into derivative of cosecant is minus cosecant into cot. So minus cosecant in theta into cot square theta ಆಗುತ್ತೆ. This is the second order derivative. We can simplify this. A into secant cube theta, ಇಲ್ಲಿ tan square theta. ಒಂದು a secant theta ಕಾಮನ್ ತೆಗೆದ್ರೆ ಉಳಿಯೋದು secant square theta plus tan square theta. ಮತ್ತೆ ಮೈನಸ್ ಕಾಮನ್ ತೆಗೆಯೋಣ, ಪ್ಲಸ್ ಆಯ್ತು. ಕೊಸಿಕೆಂಟ್ ಬಿ ಕೊಸಿಕೆಂಟ್ ಥೀಟಾ ಇಂಟು ಉಳಿಯೋದೇನೋ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ. So this is f double dash of theta. Now for critical point,
ಫಾರ್ ಕ್ರಿಟಿಕಲ್ ಪಾಯಿಂಟ್ ಏನು ಫೈಂಡ್ ಔಟ್ ಮಾಡಬೇಕು, ಎಫ್ ಡ್ಯಾಶ್ ಆಫ್ ಥೀಟಾ 0 ಹಾಕಬೇಕು. ಅವಾಗ ಏನಾಗುತ್ತೆ, ಎ ಇಂಟು ಸೀಕೆಂಟ್ ಥೀಟಾ ಟ್ಯಾನ್ ಥೀಟಾ minus b into cosecant theta cot theta will become 0, which means ಏನಾಗುತ್ತೆ ನೋಡಿ, a into secant theta ಅಂದ್ರೆ 1 by cos, tan theta ಅಂದ್ರೆ sin by cos, so that will be 1 by cos theta into sin theta by cos theta equal to, ಅದನ್ನ ಆ ಕಡೆಗೆ ಹಾಕ್ಬಿಡೋಣ, b into cosecant ಅಂದ್ರೆ 1 by sin theta ಇಂಟು ಕಾಟ್ ಥೀಟಾ ಅಂದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಈಗ ಏನಾಗುತ್ತೆ ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಒನ್ ಸೈನ್ ಇಂಟು ಸೈನ್ ಇಂಟು ಸೈನ್, ಸೈನ್ ಕ್ಯೂಬ್ ಥೀಟಾ ಬೈ ಕಾಸ್ ಇಂಟು ಕಾಟ್, ಕಾಸ್ ಕ್ಯೂಬ್ ಥೀಟಾ ಇಸ್ ಈಕ್ವಲ್ ಟು ಬಿ ಬೈ ಎ. ಇದರಿಂದ ಟ್ಯಾನ್ ಕ್ಯೂಬ್ ಥೀಟಾ ಏನಾಗುತ್ತೆ ನಮಗೆ, ಬಿ ಬೈ ಎ. ಸೊ ಟ್ಯಾನ್ ಥೀಟಾ ವಿಲ್ ಬಿಕಮ್ ಬಿ ಬೈ ಎ ಹೋಲ್ ಟು ದಿ ಪವರ್ ಆಫ್ 1/3. ಈ ಪಾಯಿಂಟ್ ಈ ಥೀಟಾ ವ್ಯಾಲ್ಯೂ ಏನಾದರೂ ಆಗಲಿ, ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ ಹೋಲ್ ಪವರ್ 1/3 ವಿಚ್ ಇಸ್ ಅಕ್ಯೂಟ್. ಯಾಕೆ, ಥೀಟಾ ಇಲ್ಲಿ ಕನ್ಸಿಡರ್ ಮಾಡಿರೋದು ಟ್ರಯಾಂಗಲ್ ಒಳಗೆ. ಸೊ ಅಂಡ್ ಥೀಟಾ ಈಸ್ ಅಕ್ಯೂಟ್ ಆಗುತ್ತೆ. ಸೊ ದೇರ್ಫೋರ್ ಏನಾಗಬೇಕು, ಥೀಟಾ ಅಕ್ಯೂಟ್ ಆಗಿರೋದ್ರಿಂದ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್. ಎಫ್ ಡಬಲ್ ಡ್ಯಾಶ್ ಆಫ್ ಥೀಟಾ ಏನಾಗುತ್ತೆ ನೋಡಿ, at theta is equal to tan inverse of b by a whole power 1/3 ಏನಿದೆ, ಈ ಪಾಯಿಂಟ್ ಅಲ್ಲಿ ಎಫ್ ಡಬಲ್ ಡ್ಯಾಶ್ ಆಫ್ ಥೀಟಾ ಏನಾಗುತ್ತೆ ನೋಡಿ, ಸಿನ್ಸ್ ಥೀಟಾ ಇಸ್ ಅಕ್ಯೂಟ್ ಲೆಸ್ ದ್ಯಾನ್ 90 ಡಿಗ್ರಿ, ಥೀಟಾ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರಂಟ್, ಇದು ಪಾಸಿಟಿವ್, ಸ್ಕ್ವೇರ್ ಇದೆ ಪಾಸಿಟಿವ್ 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 ಪಾಸಿಟಿವ್, ಆಲ್ ಆರ್ ಪಾಸಿಟಿವ್. ಸೊ ಎಫ್ ಡಬಲ್ ಡ್ಯಾಶ್ ಆಫ್ ಥೀಟಾ ವಿಲ್ ಬಿ greater than 0 obviously because all the trigonometric functions becomes positive. ಯಾಕೆ, ಥೀಟಾ ಅಕ್ಯೂಟ್ ಆಗಿರೋದ್ರಿಂದ ಈಗ ಇವ್ಯಾಲ್ಯೂಟ್ ಏನಾದರೂ ಬರಲಿ ನಮಗೆ. ಸೊ ದೇರ್ಫೋರ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ ಹೋಲ್ ಪವರ್ 1/3 ಈಸ್ ಪಾಯಿಂಟ್ ಆಫ್ ಮಿನಿಮಮ್. ಸೊ ಅಂದ್ರೆ ಏನು, ದಿಸ್ ಲೆಂತ್ ಬಿಕಮ್ಸ್ ಮಿನಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಬೈ ಎ ಹೋಲ್ ಪವರ್ 1/3. ಈಗ ಇದನ್ನ ಯೂಸ್ ಮಾಡ್ಕೊಂಡು ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಮಿನಿಮಮ್ ಲೆಂತ್ ಆಫ್ ದ ಹೈಪೋಟೆನ್ಯೂಸ್. ದಟ್ ಮೀನ್ಸ್ ವಾಟ್ ಈಸ್ ದ ಲೀಸ್ಟ್ ಲೆಂತ್, ದಟ್ ಈಸ್ ಮಿನಿಮಮ್ ಲೆಂತ್ ಆಫ್ ಹೈಪೋಟೆನ್ಯೂಸ್ ಏನು ಫೈಂಡ್ ಔಟ್ ಮಾಡಬೇಕು. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಇನ್ ಫಂಕ್ಷನ್ ಎಫ್ ಆಫ್ ಥೀಟಾ. ಎಫ್ ಆಫ್ ಥೀಟಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಬಿ ಸಿ ಅಲ್ಲಿ. ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಈಸ್ ದ ಮಿನಿಮಮ್ ಲೆಂತ್ ಆಫ್ ದಿಸ್ ಹೈಪೋಟೆನ್ಯೂಸ್. ಸೊ ನಮಗೆ ಸಿಕ್ಕಿದೆ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಬಿ ಬೈ ಎ ಹೋಲ್ ಪವರ್ 1/3. ದಿಸ್ ಇಸ್ ದ ಕ್ರಿಟಿಕಲ್ ಪಾಯಿಂಟ್ ಅಂಡ್ ದ ಫಂಕ್ಷನ್ ಏನು ಹೈಪೋಟೆನ್ಯೂಸ್ ಲೆಂತ್ ಏನು, ಎ ಸೀಕೆಂಟ್ ಥೀಟಾ ಪ್ಲಸ್ ಬಿ ಕೊಸಿಕೆಂಟ್ ಥೀಟಾ ಅಂತಿದೆ. ಈಗ ಟ್ಯಾನ್ ಥೀಟಾ ಗೊತ್ತಿದ್ರೆ ಸೀಕೆಂಟ್ ಥೀಟಾ ಅಂಡ್ ಕೊಸಿಕೆಂಟ್ ಥೀಟಾ ಫೈಂಡ್ ಔಟ್ ಮಾಡ್ಕೊಬೋದು. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಟ್ಯಾನ್? ಟ್ಯಾನ್ ಡೆಫಿನೇಷನ್ ಏನು, ಇದು ಥೀಟಾ ಅಂತ ತಗೊಂಡ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಈಸ್ ಬಿ ಪವರ್ 1/3, ಅಡ್ಜಸೆಂಟ್ ಈಸ್ ಎ ಪವರ್ 1/3. ಹೈಪೋಟೆನ್ಯೂಸ್ ಏನಾಗುತ್ತೆ, ಅಂಡರ್ ರೂಟ್ sum of square of these two. Square of this andre a power 2/3 plus sum square of this andre b power 2/3. ಈಗ ಇದೇ ಟ್ರಯಾಂಗಲ್ ಅಲ್ಲಿ ಲೆಟ್ ಅಸ್ ಡಿಫೈನ್ ಸೀಕೆಂಟ್ ಥೀಟಾ ಅಂಡ್ ಕೊಸಿಕೆಂಟ್ ಥೀಟಾ. ಏನಾಗುತ್ತೆ, a ಇಂಟು ಸೀಕೆಂಟ್ ಥೀಟಾ ಅಂದ್ರೆ ಹೈಪೋಟೆನ್ಯೂಸ್ ಬೈ ಅಡ್ಜಸೆಂಟ್, ದಟ್ ಈಸ್ ರೂಟ್ a power 2/3 plus b power 2/3 divided by adjacent is a power 1/3 plus b into root a power 2/3 plus b power 2/3. Cosecant definition, hypotenuse by opposite, that is b power 1/3. ಈಗ a by a power 1/3, a by a power 1/3 ಅಂದ್ರೆ a to the power of 1 minus 1/3, ಅದು ಕೂಡ a power 2/3 ಆಯ್ತು. ಓಕೆ, ಅದನ್ನ ಬರೆದ್ರೆ ಇಲ್ಲಿ ಏನಾಗುತ್ತೆ, this will become a power 2/3 into root a power 2/3 plus b power 2/3 plus ಇದು ಕೂಡ b power 2/3 root a power 2/3
plus b power 2 by 3. ಎರಡು ಟರ್ಮ್ ಅಲ್ಲಿ ಇದು ಕಾಮನ್ ಇದೆ. Let us take that as common factor. So bc we will get it as root a power 2 by 3 plus b to the power of 2 by 3. ಉಳಿಯೋದು ಫಸ್ಟ್ ಟರ್ಮ್ ಅಲ್ಲಿ a power 2 by 3, ಸೆಕೆಂಡ್ ಟರ್ಮ್ ಪ್ಲಸ್ b power 2 by 3. ಇದು ಎರಡು ಒಂದೇ, ಇದು ಇದು. ಸೊ x into root x ಫಾರ್ಮ್ ಅಲ್ಲಿ ಇದೆ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ x into root x. x into root x ಅಂದ್ರೆ x into x power half, that is x power 3 by 2 ಆಯ್ತು. ಅದೇ ತರ ಇದನ್ನ ಬರೆದ್ರೆ bc we will get it as root with the same term. ಏನಾಯ್ತು, a power 2 by 3 plus b power 2 by 3 whole to the power of ಏನ್ ಬರಬೇಕು, 3 by 2 ಬರಬೇಕು. So which is the minimum length of the hypotenuse? That's what they asked to prove. Hence the proof. Next, show that the height of the cylinder of maximum volume that can be inscribed in a sphere of radius r is 2 by root 3 r anta prove ಮಾಡಬೇಕು. And also we have to find what is the maximum volume of the cone. Find out ಮಾಡಬೇಕು. Let us consider like this. Sphere ಒಳಗೆ ಒಂದು cylinder ನ inscribe ಮಾಡಬೇಕು. Let us, given that capital R is the radius of the sphere, small r ನ radius of the cylinder ಅಂತ ತಗೊಳ್ಳೋಣ. h is the height of the cylinder. ಈ ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಇಸ್ r, ಸ್ಮಾಲ್ r ಕ್ಯಾಪಿಟಲ್ r ಅಂತಿದೆ. ಇಟ್ ಈಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಹೈಪೋಟೆನಸ್ ಇದು ಅಡ್ಜಸೆಂಟ್. ಸೊ ದಿಸ್ ಸೈಡ್ ಶುಡ್ ಬಿ ರೂಟ್ r square minus small r square. This also will get the same thing. ಇದು hypotenuse, ಇಲ್ಲಿ r ಬರುತ್ತೆ. So this will also become root r square minus r square. So ಈ ಕಡೆ ಒಂದು ಪೋರ್ಷನ್, ಈ ಕಡೆ ಒಂದು ಪೋರ್ಷನ್, ಎರಡು ಸೇಮ್ ಬರೋದ್ರಿಂದ height of the cone is 2 times this. So ಏನಾಯ್ತು ಈಗ, let us consider, let r is equal to radius of cylinder, h is height of cylinder. So that h, what you will get from the figure, h is 2 times root r square minus r square. ಯಾಕೆ ಇಲ್ಲಿ ಏನು ಬರುತ್ತೆ, ಸೇಮ್ ಥಿಂಗ್ you will get here also. So it is 2 times, it is the height. So volume of cylinder is what? Let us take v is equal to pi r square h. v is equal to pi into r square into h ಅಂದ್ರೆ 2 times, that is 2 pi ಅಂತ ಬರ್ಕೊಳ್ಳೋಣ. 2 times pi r square root r square minus small r square. So this is v. Let us differentiate this and find the critical points. So differentiating with respect to r. So dv by dr ಏನಾಗುತ್ತೆ, 2 pi constant ಆಚೆ ಬರ್ಕೊಳ್ಳೋಣ. First into derivative of second, r square into derivative of this is 1 by 2 root r square minus small r square. Derivative of minus r square is minus 2r plus root r square minus r square into derivative of r square is 2r. So ಈಗೇನಾಯ್ತು, ಇಲ್ಲಿ 2 ಕ್ಯಾನ್ಸಲ್ ಮಾಡೋಣ. 2 pi into minus r into r square is minus r cube. ಇದನ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ square and square root will get cancelled. We have to multiply with 2r. Square root cancel ಆಯ್ತು. 2r ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 2 times r square into r minus 2 times r into r square is 2r cube divided by root r square minus small r square. Now let us simplify this. We will get it as dv by dr is equal to 2 pi constant remaining 2r square small r minus 3r cube whole divided by root r square minus r. This is the first derivative. Now for critical point, so dv by dr equal to 0 ತಗೊಳ್ಳಿ. This cannot be 0, denominator ನ 0 ಗೆ equate ಮಾಡಿದ್ರೆ 2r square r minus 3r cube is equal to 0. So this can be further factorized. ಯಾವ ರೀತಿ,
2 pi r ಕಾಮನ್ ತೆಗಿಬೋದು, 2 pi r ಇಂಟು 2r ಸ್ಕ್ವೇರ್ ಮೈನಸ್ 3r ಸ್ಕ್ವೇರ್ ಡಿವೈಡ್ ಬೈ ರೂಟ್ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಈಗೇನಾಯ್ತು, ಇಲ್ಲಿ ಆರ್ ಕೆನಾಟ್ ಬಿ ಝೀರೋ, ಆರ್ ಕೆನಾಟ್ ಬಿ ಝೀರೋ, ಯಾಕೆ ರೇಡಿಯಸ್ ಝೀರೋ ಆದ್ರೆ ಸಿಲಿಂಡರ್ ಸಿಗಲ್ಲ. ಸೊ ದೇರ್ ಫೋರ್ ದಿಸ್ ಕ್ಯಾನ್ ಬಿ ಝೀರೋ. 2r ಸ್ಕ್ವೇರ್ ಮೈನಸ್ 3 ಸ್ಮಾಲ್ r ಸ್ಕ್ವೇರ್ equal to 0. So that can be taken as 3r square equal to 2r square, r square equal to 2 by 3 capital R square. So r is equal to root 2 by 3 r. Now to the left of this and to the right of this, second derivative find out ಮಾಡೋದು ಕಾಂಪ್ಲಿಕೇಟೆಡ್ ಆಗುತ್ತೆ, ಅದಕ್ಕೆ ಫಸ್ಟ್ ಡೆರಿವೇಟಿವ್ ಟೆಸ್ಟ್ ಯೂಸ್ ಮಾಡೋಣ. ಟು ದ ಲೆಫ್ಟ್ ಆಫ್ x is r is equal to root 2 by root 3 capital R. ಏನಾಗುತ್ತೆ ಇವಾಗ, ಇದನ್ನ ಇಲ್ಲಿ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ರೂಟ್ 3 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸ್ಕ್ವೇರ್ ಮಾಡಿದ್ರೆ ಈ ಟರ್ಮ್ ಬರುತ್ತಾ. ಸೊ 3r ಸ್ಕ್ವೇರ್ ಈಕ್ವಲ್ ಟು we will get 2r square. To the left of this ಅಂದ್ರೆ 3r square is less than 2r square. To the left of this ಅಂದ್ರೆ ಇದಕ್ಕಿಂತ ಕಮ್ಮಿ ತಗೊಬೇಕು. ಸೊ ಅವಾಗ 3r square will be less than 2r square. If 3r square this is less than this is less than this ಅಂತ ತಗೊಂಡ್ರೆ, so what we will get, this is 2r, r is less than 3r square is less than 2r square. ಅವಾಗ this is less than this, ಇದು ಇದಕ್ಕಿಂತ ಕಮ್ಮಿ, ಅವಾಗ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಸೊ therefore we will get the derivative dA by dr ಏನಾಗುತ್ತೆ ಗ್ರೇಟರ್ than 0 ಆಯ್ತು. ಅದೇ ತರ ಟು ದ ರೈಟ್ ಆಫ್ r is equal to root 2 by root 3r ಏನ್ ಬರುತ್ತೆ dA by dr. So we will get the other way, 3r square is more than 2r square. ಇದು ಇದಕ್ಕಿಂತ ಜಾಸ್ತಿ ಆದರೆ ನೆಗೆಟಿವ್ ಆಯಿತು, ಸೊ ಲೆಸ್ ದ್ಯಾನ್ 0. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇಟ್ ಶುಡ್ ಬಿ ಅ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್. ಸೊ ದೇರ್ ಫೋರ್ r is equal to root 2 by root 3 r is point of maxima. So that means volume becomes maximum when r is equal to root 2 by root 3 r. So ಈಗ ಏನು ಪ್ರೂವ್ ಮಾಡಬೇಕು, we have to prove that height of the cylinder is 2r by root 3 ಅಂತ ಪ್ರೂವ್ ಮಾಡಬೇಕು. ಹೈಟ್ ಏನಂತ ತಗೊಂಡಿದ್ವಿ, 2 times root r square minus small r square ಅಂತ ತಗೊಂಡಿದ್ವಿ. therefore height ಏನಾಗುತ್ತೆ, height of cone it is 2 times root r square minus small r square. So that is 2 times root r square ಅಂದ್ರೆ r square minus r square, small r square we got here 2 by 3 r square. So that is 3 minus 2. 3 minus 2 is 1. So root r square andre 2r by denominator alli root 3. So the height of the cone we got 2r by root 3. So hence the proof. Now we have to find out what is the maximum volume of the cylinder. So maximum volume ಏನು ಸಿಗುತ್ತೆ ನೋಡೋಣ. So maximum volume of cylinder, maximum volume ಏನು ಸಿಗುತ್ತೆ, V is equal to pi r square h. pi ಅಂದ್ರೆ pi into r square we got, r square is 2 by 3 r square into h we got 2 by root 3 r. So we will get the maximum volume of the cylinder is pi 4 pi 2 into 2 4 pi r cube divided by 3 root 3 cubic units. So that is the maximum volume of the cylinder when we get the maximum height and the maximum radius. Next one, show that the height of the cylinder of greatest volume which can be inscribed in the right circular cone of height h, semi-vertical angle alpha, is 1/3 of that of the greatest volume of the cylinder. And the greatest volume of the cylinder we have to prove that 4 by 27 pi h cube tan square alpha ಅಂತ ಪ್ರೂವ್ ಮಾಡಬೇಕು. ಸೊ ಈ ಟೈಪ್ ಪ್ರಾಬ್ಲಮ್ ಆಲ್ರೆಡಿ ನಾವು ಮಾಡಿದ್ದೇವೆ.
ಸೊ ಇದರಲ್ಲಿ ಯಾವ ರೀತಿ ತಗೋಬೇಕು? ಲೆಟ್ ಅಸ್ ಕನ್ಸಿಡರ್ ಗಿವನ್ ಆಲ್ಫಾ ಇಸ್ ದ ಸೆಮಿ ವರ್ಟಿಕಲ್ ಆಂಗಲ್ ಆಫ್ ದ cone, h is the height of the cone, and r is, let us take r is the radius of the cone. So in ತಗೊಂಡಿದೀವಿ, h is height of cone, r is radius of cone, ಮತ್ತೆ what we have alpha is semi vertical angle. ಸೊ ಇದಿಷ್ಟು ಕೊಟ್ಟಿರೋದು. ನಾವೇನ್ ತಗೊಳ್ಳೋಣ? x is the radius of ಸಿಲಿಂಡರ್ ಅಂತ ತಗೊಳ್ಳೋಣ. ರೇಡಿಯಸ್ ಆಫ್ ಸಿಲಿಂಡರ್, y ನ ಹೈಟ್ ಆಫ್ ಸಿಲಿಂಡರ್ ಅಂತ ತಗೊಳ್ಳೋಣ. ನಮ್ಗೆ ಏನಂತ ಪ್ರೂವ್ ಮಾಡಬೇಕು? ಹೈಟ್ ಆಫ್ ದ ಸಿಲಿಂಡರ್ ಈಸ್ ದ ಹೈಟ್ ಈಸ್ 1/3 ದಟ್ ಆಫ್ ದ ಕೋನ್ ಅಂತ ಪ್ರೂವ್ ಮಾಡಬೇಕು. ದಟ್ ಮೀನ್ಸ್ y ಈಸ್ ಈಕ್ವಲ್ ಟು h/3 ಅಂತ ಪ್ರೂವ್ ಮಾಡಬೇಕು. ಯಾವ ರೀತಿ ಪ್ರೂವ್ ಮಾಡೋದು? ಫಸ್ಟ್ ಬಿಫೋರ್ ದಟ್ ವಾಟ್ ದೇ ಹ್ಯಾವ್ ಗಿವನ್, ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ height of the cylinder of greatest volume ಅಂದ್ರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಈಸ್ ಮ್ಯಾಕ್ಸಿಮಮ್. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಫೈಂಡ್ ಔಟ್ ಮಾಡೋಕ್ಕೆ ವಿ ನೀಡ್ ದ ವ್ಯಾಲ್ಯೂಸ್ ಆಫ್ x and y. x and y ಬೇಕಾಗುತ್ತೆ. ಐದರ್ y ನ ಇನ್ ಟರ್ಮ್ಸ್ ಆಫ್ x ಅಥವಾ x ನ ಇನ್ ಟರ್ಮ್ಸ್ ಆಫ್ y ಅಲ್ಲಿ ಬರೆಯೋಕೆ ಆಸ್ ಯೂಶುವಲ್ ಇವೆರಡು ಸಿಮಿಲರ್ ಟ್ರಯಾಂಗಲ್ಸ್ ಫ್ರಮ್ ಸಿಮಿಲರ್ ಟ್ರಯಾಂಗಲ್ಸ್ ಯಾವ್ಯಾವುದು? ಟ್ರಯಾಂಗಲ್ OAB and triangle PQB. What we have? This OA by PQ is equal to this one total length AB by QB. So if OA andre height of the cone by radius of the cone R, AB is the total, sorry, PQ is the height of the cylinder, that is y. This is radius AB. Then QB is total radius minus radius of the cylinder. That is total radius is R minus radius of the cylinder is X. Now let us write. So ಏನಾಗುತ್ತೆ ಇವಾಗ? H is equal to, from this what we can observe, if we consider y is equal to ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ h by r into r minus x ಆಯ್ತು. ಇದನ್ನ ವಾಲ್ಯೂಮ್ ಅಲ್ಲಿ ಯೂಸ್ ಮಾಡೋಣ. ಸೊ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಏನಾಗುತ್ತೆ ಇವಾಗ? ವಾಲ್ಯೂಮ್ ಆಫ್ ಸಿಲಿಂಡರ್ is v is equal to pi r square h. This is the formula. ಇಲ್ಲಿ pi, radius of the cylinder is x square into h is y. So that is pi x square into y is h by r into r minus x. ಇದನ್ನು ಸಿಂಪ್ಲಿಫೈ ಮಾಡೋಣ. pi h by r ಇವೆಲ್ಲ ಕಾನ್ಸ್ಟೆಂಟ್ಸ್. ಯಾಕೆ? ಗಿವನ್ ಕೋನ್ಗೆ ಅವೆಲ್ಲ ಕಾನ್ಸ್ಟೆಂಟ್ಸ್. ವಿ ಇಂಟು ರಿಮೈನಿಂಗ್ ಮಲ್ಟಿಪ್ಲೈ ಮಾಡಿ, x ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡಿದ್ರೆ r x ಸ್ಕ್ವೇರ್ ಮೈನಸ್ ಎಕ್ಸ್ ಕ್ಯೂಬ್. ಇದು ವಾಲ್ಯೂಮ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು r. ಏನಾಗುತ್ತೆ? dv by dr is pi h by r constant, sorry, with respect to x. pi h by r is constant. Now ಏನಾಯ್ತು? r into x ಅಂದ್ರೆ 2xr 2rx minus 3x square. So ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ, d square v by dx square we will get it as pi h by r constant. Derivative of this is 2r minus 6x. ಈಗ for critical point ಏನಾಗುತ್ತೆ? dv by dx is 0. ಸೊ ಇದು 0 ಆಗಕ್ಕೆ ಚಾನ್ಸ್ ಇಲ್ಲ, ಕೊಟ್ಟಿದ್ದಾರೆ ಅವರೇ. ಸೊ ಇದು 0 ಆಗಬೇಕು. ದಟ್ ಈಸ್ ಆರ್ ಎಕ್ಸ್ ಸ್ಕ್ವೇರ್ ಮೈನಸ್, ಸಾರಿ, ದಿಸ್ ಟರ್ಮ್ 2r x minus 3x square should be 0. So simplify ಮಾಡಿದ್ರೆ you will get x is equal to 3x square ಆ ಕಡೆ ಹೋಗುತ್ತೆ. So one x we can cancel. So what we will get? 3x square equal to 2rx. 1
1 x will get cancelled, x will be 2 by 3 r. This is the radius. What we have to prove? Height of the cylinder. So before that, let us check whether this is, when x is equal to 2 by 3, then agatte d, when x is equal to 2 by 3 r, d square v by dx square ಏನಾಗುತ್ತೆ 4 pi by pi h by r into d square 2r minus 3 into 6 into x, 6 into 2 by 3 ಅಂದ್ರೆ 4r. So that is minus 2 pi h r divided by r. r cancel ಆಯ್ತು, but it is less than 0. ಯಾಕೆ? height is positive, so ಎಲ್ಲ positive into minus, so negative ಆಯ್ತು. Therefore x is equal to 2 by 3 r is point of maxima. So therefore now when x is equal to 2 by 3 r, the point volume becomes maximum. So maximum volume ge what is the height? So height of the cone, height of cone ಏನಾಗುತ್ತೆ? Height of the cone we took y is equal to y ಏನು h by r into r minus x ಅಂದ್ರೆ ಇದು ಯಾವುದು x is 2 by 3 r. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಮಗೆ h by r into 3r minus r by 3 ಆಯಿತು. ಸೊ r we will get it cancelled h by 3. So that means what? Y is the height of the cylinder, h is the height of the cone. So height of the cylinder is 1/3 of that of the cone when it is greatest volume, maximum ಆದಾಗ. So hence the proof. Therefore height of cylinder is 1/3 of height of cone when volume is maximum. When volume is maximum. Next, what we have to find further, we have to prove that what is the greatest volume of the cylinder. So volume of the cylinder ಏನಾಗುತ್ತೆ ಈಗ? Volume of cylinder, substitute v is equal to, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಐದರ್ ಇನ್ ದಿಸ್ ಆರ್ ಇನ್ ದಿಸ್, ಯಾವ್ದ್ರಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆಲ್ರೆಡಿ ವಿ ಗಾಟ್ y ವ್ಯಾಲ್ಯೂ ಸಿಕ್ಕಿದೆ, x ವ್ಯಾಲ್ಯೂ. ಸೊ ವಿ ನೀಡ್ ಇನ್ ಟರ್ಮ್ಸ್ ಆಫ್ h. ಸೊ ಇನ್ ಟರ್ಮ್ಸ್ ಆಫ್ h ಬೇಕು ಅಂದ್ರೆ ವಿ ನೀಡ್ ಬೋತ್ x ಅಂಡ್ y ಇನ್ ಟರ್ಮ್ಸ್ ಆಫ್ h ಓನ್ಲಿ. ಸೊ ಇದನ್ನೇ ಯೂಸ್ ಮಾಡೋಣ. v is equal to pi h by r into pi h by r into what is r into x square ಅಂದ್ರೆ x we got 2 by 3 r. 2 by 3 r, x square is 2 by 3, that is 4 by 9 r square minus 2 cube by 3 cube 8 by 27 r cube. So that is pi h by r into, so ಇಲ್ಲಿ 4 by 9 4 r cube minus 27 will be the LCM. 27 by 9 ಅಂದ್ರೆ 12. So 12 minus 8 4 r cube by 27 ಆಯ್ತಿದು ಟೋಟಲ್. So 1 r cancel ಆಗುತ್ತೆ. Pi h, that is 4 pi h by 27 r square ಆಯ್ತೀಗ. ಈಗ ನೋಡಿ ಸೆಮಿ ವರ್ಟಿಕಲ್ ಆಂಗಲ್ ಕೊಟ್ಟಿದ್ದಾರೆ. ಸೆಮಿ ವರ್ಟಿಕಲ್ ಆಂಗಲ್ ಈಸ್ ಆಲ್ಫಾ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ರೆ ಆಲ್ಫಾ ಈಸ್ ನಥಿಂಗ್ ಬಟ್ tan alpha is nothing but r by h, opposite by adjacent. Tan alpha is r by h. We have here tan alpha is equal to r by h. So from this we can substitute r is equal to h tan alpha ಅಂತ substitute ಮಾಡ್ಬೋದು. So let us use this. r is equal to h tan alpha ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ನೋಡಿ, 4 pi h by 27 into what is r square h square tan square alpha into h square tan square alpha. So therefore volume, maximum volume, we will get it as
4/27 pi h into h square h cube tan square alpha. That's what they asked to prove, hence the proof. ಸೊ ಇಲ್ಲಿಗೆ ಲೋಕಲ್ ಮ್ಯಾಕ್ಸಿಮಮ್ ಮತ್ತೆ ಲೋಕಲ್ ಮಿನಿಮಮ್ ಮೇಲೆ ಇರ್ತಕ್ಕಂಥ ಎಲ್ಲ ಕ್ವೆಶನ್ಸ್ ಮುಗಿದಿದೆ, ಇನ್ಕ್ಲೂಡಿಂಗ್ ದ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂಡ್ ಮಿಸ್ಸೆಲೇನಿಯಸ್ ಆಲ್ಸೋ. ಇನ್ನು ಒಂದು ವಿಡಿಯೋದಲ್ಲಿ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮತ್ತೆ ಅಬ್ಸಲ್ಯೂಟ್ ಮಿನಿಮಮ್ ಅದೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿಗೆ ಈ ಚಾಪ್ಟರ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.